ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ತೋಟದಲ್ಲಿ ಅಡಿಕೆ ಹೊಂಬಾಳೆ ಪೂಜೆ ಇದೆ. ನಮ್ಮ ಮನೆಯವರು ಎಲ್ಲ ರಿಲೇಟಿವ್ಸ್ ಎಲ್ಲರೂ ಸೇರಿ ಹೊಂಬಾಳೆ ಪೂಜೆ ಹೇಗೆ ಮತ್ತು ಏಕೆ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ತಂಗಿಯರು ಎಲ್ಲರೂ ಸೇರಿ ತೋಟಕ್ಕೆ ಹೋಗಿ ಅಡಿಕೆ ಗಿಡವನ್ನು ಹೇಗೆ ಡೆಕೋರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಾರ್ನಿಂಗ್ ಬೇಗ ಎದ್ದು ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿದ್ದೀವಿ. ರಂಗೋಲಿ ಹೇಗಿದೆ ಅಂತ ನೋಡಿ. ಇಲ್ಲಿ ನಮ್ಮ ತಮ್ಮ ಸಿಟ್ಟು ಮಾಡ್ಕೊಂಡು ಕೂತಿದ್ದ, ಹಾಗಾಗಿ ಅವಳು ಸಮಾಧಾನ ಮಾಡ್ತಿದ್ಲು. ಎಲ್ಲ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿಕೊಂಡು ಅಡಿಕೆ ಗಿಡ ಡೆಕೋರೇಟ್ ಮಾಡೋಣ ಅಂತ ಹೊರಟಿದ್ವಿ. ಹೊಂಬಾಳೆ ಬಿಟ್ಟಿರುತ್ತೆ ಅಲ್ವಾ, ಯಾವುದಾದ್ರೂ ಒಂದು ಅಡಿಕೆ ಗಿಡಕ್ಕೆ ನಾವಿವತ್ತು ಹಂದ್ರ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀವಿ. ಈಗ ಹಂದ್ರ ಹಾಕ್ತಾಯಿದ್ವಿ ನೋಡಿ. ಮೊದಲು ನಮ್ಮ ತಮ್ಮ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದ, ಅಂದರೆ ಸೊಪ್ಪೆಲ್ಲ ಬೆಳೆದಿದ್ದ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದ. ಸುತ್ತಲೂ ಅಂದರೆ 4 ಕಂಬ ನಿಲ್ಲಿಸಿ ಅದಕ್ಕೆ ಮೇಲೆ ತೆಂಗಿನ ಗರಿ ಹಾಕ್ತಾ ಇದ್ವಿ. ಆ ತೆಂಗಿನ ಗರಿ ಮೇಲೆ ನಿಲ್ತಾನೆ ಇರಲಿಲ್ಲ, ಸಣ್ಣ ಇದ್ದು, ಹಾಗಾಗಿ ಪದೇ ಪದೇ ಬೀಳ್ತಾನೆ ಇದ್ದು. ತುಂಬ ಸಾಹಸ ಮಾಡಿ ಹೇಗೆ ಕಷ್ಟಪಟ್ಟು ಲಾಸ್ಟಿಗೆ ಕೊನೆಗೆ ನಿಲ್ಲಿಸೇ ಬಿಟ್ವಿ. ಹಂದ್ರ ಹಾಕೋದು ಮುಗಿದ ಮೇಲೆ ಅಡಿಕೆ ಗಿಡಕ್ಕೆ ಸೀರೆ ಓಡಿಸೋಣ ಅಂತ ನನ್ನ ತಂಗಿರು ಸೇರಿಕೊಂಡು ಕೋಲ್ ಕಟ್ತಾಯಿದ್ರು. ಆಮೇಲೆ ಸೀರೆ ಓಡಿಸೋಣ ಅಂತ ಹೋದರೆ ಫುಲ್ ಗಾಳಿ ಇತ್ತು, ಸೀರೆ ನಿಲ್ತಾನೆ ಇರಲಿಲ್ಲ. ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ ಅಡಿಕೆ ಗಿಡಕ್ಕಷ್ಟೇ ಸೀರೆ ಓಡಿಸೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಅಡಿಕೆ ಹೊಂಬಾಳೆ ಕೆಳಗಿದ್ದ ಕಾರಣ ಹೊಂಬಾಳೆಗೆ ಸೇರಿಸಿ ಸೀರೆ ಓಡಿಸೋ ಹಾಗಾಯಿತು. ತೋಟದಲ್ಲಿ ಮಾತ್ರ ತುಂಬ ಗಾಳಿ ಇತ್ತು, ಆದರೆ ಮನೆಯಲ್ಲಿ ಫುಲ್ ಶಕೆ. ಸೀರೆ ಗಾಳಿಗೆ ನಿಲ್ತಾನೆ ಇರಲಿಲ್ಲ, ತುಂಬ ಕಷ್ಟಪಟ್ವಿ. ಕೊನೆಗೂ ಫೈನಲ್ ಏನೇನೋ ಸಾಹಸ ಪ್ರಯತ್ನ ಪಟ್ಟು ಸೀರೆ ಉಡಿಸ್ತಾ ಇದ್ವಿ. ಹೊಂಬಾಳೆ ಕೆಳಗಿದ್ದ ಕಾರಣ ಮುರಿಯದ ಹಾಗೆ ಸೀರೆ ಉಡಿಸ್ಬೇಕಾಗಿತ್ತು. ಅದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆಲ್ಲ. ಹುಷಾರಾಗಿ ಅದು ಮುರಿದೆ ದಾರ ಕಟ್ಟಿ ಎಲ್ಲ ಫುಲ್ ಸೀರೆ ಉಡಿಸ್ತಾ ಇದ್ವಿ. ಕೊನೆಗೂ 3 ಜನ ಸೇರಿಕೊಂಡು ಅಡಿಕೆ ಹೊಂಬಾಳೆಗೆ ಸೀರೆ ಉಡಿಸೋದು ಮುಗಿಸಿದ್ವಿ. ಆಮೇಲೆ ನನ್ನ ತಂಗಿ ತಮ್ಮನ ಹೆಲ್ಪ್ ತಗೊಂಡು ಆ ಹೊಂಬಾಳೆಗೆ ಸೀರೆ ಉಡಿಸಿದ್ವಲ್ಲ, ಅದಕ್ಕೆ ಚೌರಿ ಹಾಕೋಣ ಅಂತ ಇಬ್ಬರು ಸೇರ್ಕೊಂಡು ಡೆಕೋರೇಟ್ ಮಾಡ್ತಾಯಿದ್ರು ನೋಡಿ. ಈ ಥರ ಡೆಕೋರೇಟ್ ಮಾಡ್ತಾಯಿದ್ರು. ಕೊನೆಗೂ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಹೇಗಿದೆ ಡೆಕೋರೇಟ್ ಮಾಡಿದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೀರೆ ಉಡಿಸೋದೆಲ್ಲ ಮುಗಿದ ಮೇಲೆ ರಂಗೋಲಿ ಹಾಕೋಣ ಅಂತ ಸಗಣಿ ಸಾರಿಸ್ತಾ ಇದ್ದೆ. ಇನ್ನು ಗೊತ್ತಾ, ಮಣ್ಣು ಅಷ್ಟು ಗಟ್ಟಿನೇ ಇರಲಿಲ್ಲ, ಅದು ಕರೆಕ್ಟಾಗಿ ಸಗಣಿ ಸಾರ್ಸೋಕ್ಕೆ ಆಗಲಿಲ್ಲ. ನನ್ನ ತಮ್ಮ ತಂಗಿ ಲೇಟಾಗಿ ಬಂದರೆ ಅವರಿಗಿಬ್ಬರಿಗೂ ತಮಾಷೆ ಮಾಡ್ತಾಯಿದ್ರು, ಎಲ್ಲರೂ ಸೇರಿಕೊಂಡು ಲೇಟಾಗಿ ಬಂದಿರಲ್ಲ ಅಂತ. ಹೊಂಬಾಳೆ ಗಿಡದ ಮುಂದೆ ಲಕ್ಷ್ಮಿ ಕೂರಿಸ್ಬೇಕು. ಲಕ್ಷ್ಮಿಗೆ ಲಿಂಗಕ್ಕೆ ಹಾಕೋಣ ಅಂತ ನೋಡ್ತಾ ಇದ್ವಿ. ಅದು ಸ್ವಲ್ಪ ಗಂಟಾಗಿತ್ತು, ಅದನ್ನ ಬಿಡಿಸ್ತಾ ಇದ್ರು. ಆಮೇಲೆ ನನ್ನ ತಂಗಿ ಚೌಡಮ್ಮ ದೇವಿ ಇದ್ದಾರೆ, ಅಲ್ಲಿ ಸಗಣಿ ಸಾರಿಸಿ ರಂಗೋಲಿ ಹಾಕ್ಬರೋಣ ಅಂತ ಇಬ್ಬರು ಹೋಗಿದ್ರು. ಸಗಣಿ ಸಾರಿಸಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ರಂಗೋಲಿ ಹಾಕಿದೆ. ತಂಗಿ ತಮ್ಮರಿಗೆ ಎಳ್ನೀರು ಕಿತ್ಕೊಡು ಅಂತಂದು ಹೇಳಿದರೆ ತಮ್ಮರು ಈ ಥರ ಸಣ್ಣ ಕಾಯಿ ಕಿತ್ಕೊಟ್ಟು ಇದನ್ನೇ ಕುಡಿ ಅಂತ ಕೊಟ್ಟರು. ಹೀಗೆ ತಮಾಷೆ ಮಾಡ್ಕೊತ ರೇಗಿಸ್ಕೊತ ಡೆಕೋರೇಟ್ ಮಾಡಿ ಮುಗಿಸಿದ್ವಿ. ಕೊನೆಗೂ ಎಲ್ಲರೂ ಸೇರಿಕೊಂಡು ಡೆಕೋರೇಟ್ ಮಾಡೋದು ಮುಗಿಸಿದ್ವಿ. ಅಡಿಕೆ ಹೊಂಬಾಳೆಗೆ ಸೀರೆ ಉಡಿಸಿರೋದು ರಂಗೋಲಿ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ, ಕಮೆಂಟ್ ತಿಳಿಸ್ತೀರಾ ಅಲ್ವಾ. ಆಮೇಲೆ ನಾವೆಲ್ಲರೂ ಇನ್ನೊಂದು ಸಲ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಮನೆಗೆ ಹೋದ್ವಿ. ಅಷ್ಟರಲ್ಲಿ ಅಪ್ಪಾಜಿ ಅಮ್ಮ ಎಲ್ಲರೂ ಬಂದು ಇಲ್ಲಿ ಚೌಡಮ್ಮ ದೇವಿ ಇದೆ, ಅದಕ್ಕೆ ಅಭಿಷೇಕ ಮಾಡ್ತಾ ಇದ್ದರು. ಈ ದೇವ್ರ ಬಗ್ಗೆ ಹೇಳಬೇಕು ಅಂದರೆ ಈ ದೇವ್ರ ಹೆಸರು ಚೌಡಮ್ಮ ತಾಯಿ ಅಂತ. ಸಾಮಾನ್ಯವಾಗಿ ಈ ದೇವರು ಎಲ್ಲ ಹೊಲಗಳಲ್ಲಿ ಕಂಡುಬರುತ್ತೆ.
ಇರುತ್ತೆ. ಈ ದೇವರು ಹೊಲದಲ್ಲಿರೋ ಫಸಲನ್ನು ಹಾಗೂ ಹಗಲು ರಾತ್ರಿ ಏನದೇ ದುಡಿಯುವ ರೈತರನ್ನು ಪ್ರತಿನಿತ್ಯ ಕಾಯ್ತಾ ಇರುತ್ತೆ. ಪ್ರತಿನಿತ್ಯ ನಮ್ಮ ಅಪ್ಪಾಜಿನೇ ತೋಟಕ್ಕೆ ನೀರು ಬಿಡೋಕ್ಕೆ ಅಂತ ರಾತ್ರಿ ಎಂದೇ ಹೋಗ್ತಾರೆ. ಅವರಿಗೆ ಯಾವಾಗ ಬೇಕು ಆವಾಗ ಹೊಲಕ್ಕೆ ಹೋಗೋಕ್ಕೆ ಅಷ್ಟು ಧೈರ್ಯದಿಂದ ಹೋಗೋಕ್ಕೆ ಕಾರಣವೇ ಆ ತಾಯಿ. ಕೆಳಗೆ ಇರೋ ಪುಟ್ಟ ಪುಟ್ಟ ಕಲ್ಲುಗಳು ಆ ಚೌಡಮ್ಮ ತಾಯಿ ಮಕ್ಕಳಂತೆ. ಅವರು ವರ್ಷದಿಂದ ವರ್ಷಕ್ಕೆ ಬೆಳೀತಾರೆ ಅಂತ ಜನ ಹೇಳ್ತಾರೆ ಇರ್ತಾರೆ. ಈ ದೇವರಿಗೆ ಅಭಿಷೇಕ ಮಾಡಬೇಕು ಅಂದರೆ 5 ಜನ ಮುತ್ತೈದೆಯರಿಗೆ ಒಂದು ಹೊತ್ತು ಇಟ್ಟು ಅಭಿಷೇಕ ಮಾಡಬೇಕು. ಒಂದು ಹೊತ್ತು ಅಂದರೆ ಒಂದು ಹೊತ್ತು ಉಪವಾಸ ಮಾಡುವುದು. ಹಾಗೆ ಇದನ್ನು ನಾವು ಪಾಲಿಸಿ ಈ ಅಭಿಷೇಕ ಮಾಡಿದ್ವಿ ಅಂದರೆ ನಾವು ಮಾಡಿದ ಅಭಿಷೇಕ ದೇವರಿಗೆ ತಲುಪುತ್ತಂತೆ ಜನ ಹೇಳ್ತಾರೆ. ಇಲ್ಲಿ ನೋಡಿ, ನಮ್ಮ ಅಕ್ಕಗೆ ಅರಿಶಿನ ಕುಂಕುಮ ಹಚ್ಚಬೇಕಾದ್ರೆ ನಮ್ಮ ಪುಟಾಣಿನೂ ನನಗೂ ಅರಿಶಿನ ಕುಂಕುಮ ಹಚ್ಚಿ ಅಂತ ಹೇಳ್ತಾ ಇದ್ಲು. ಸಣ್ಣ ಮಕ್ಕಳೇನು ಹೇಗೆ ಅಲ್ವಾ, ದೊಡ್ಡವ್ರು ಏನು ಮಾಡ್ತಾರೆ, ಸಣ್ಣವರು ಅದನ್ನೇ ಪಾಲಿಸ್ತಾರೆ. ಅಪ್ಪಾಜಿ ಮಮ್ಮಿ ಸೇರಿಕೊಂಡು ಅಭಿಷೇಕ ಮಾಡ್ತಾಯಿದ್ರು. ನಮ್ಮ ಆಂಟಿ ಕಂಕಣ ಕಟ್ಕೊಳೋದು ಬೇಡ ಅಂತ ಕೂತ್ಕೊಂಡಿದ್ರು. ನಾನೇ ಫೋರ್ಸ್ ಮಾಡಿ ಕಂಕಣ ಕಟ್ತಾ ಇದ್ದೆ. ಅದನ್ನು ನಮ್ಮ ಅಕ್ಕ ಒಂದು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ರು, ಹಾಗೆ ಅದನ್ನು ಹಾಕಿದೆ. ಅಭಿಷೇಕ ಎಲ್ಲ ಮುಗಿದ ಮೇಲೆ ಮಂಗಳಾರತಿ ಮಾಡಿದರು. कामेश्वरो वैष्णवनाय कुबेराय महादेवाय नमः। ये शिवो नामरूपा ब्रह्मादेवी सर्वमंगलम देव संस्मरणार्थम सामसरुतो जय मंगलम जय नमः पार्वती महादेव। ಮಮ್ಮಿರು ಅತ್ತಿರು ಎಲ್ಲ ಸೇರಿಕೊಂಡು ದೇವರಿಗೆ ಹಾಡು ಹೇಳಿದರು. ಇಲ್ಲೆಲ್ಲ ಅಭಿಷೇಕ ಮುಗಿಸ್ಕೊಂಡು ಅಡಿಕೆ ಹೊಂಬಾಳೆ ಪೂಜೆ ಮಾಡೋಣ ಅಂತ ಹೋದ್ವಿ. ಅಡಿಕೆ ಹೊಂಬಾಳೆ ಪೂಜೆನ ಯಾಕೆ ಮಾಡ್ತಾರೆ ಅಂದರೆ, ಇವಾಗ ಒಬ್ಬ ಹೆಣ್ಮಗ್ಳು ತಾಯಿ ಆಗ್ತಾ ಇರುವಾಗ ಅವಳಿಗೆ ಸೀಮಂತ ಅಂತ ಶಾಸ್ತ್ರ ಮಾಡ್ತಾರೆ ಅಲ್ವಾ, ಅದೇ ರೀತಿ ಅಡಿಕೆಗೂ ಕೂಡ ಹೊಸದಾಗಿ ಅಡಿಕೆ ಗೊನೆ ಬಿಟ್ಟಾಗ ಈ ಪೂಜೆ ಮಾಡ್ತಾರೆ. ಗರ್ಭಿಣಿ ಸ್ತ್ರೀಯರಿಗೆ ಹೇಗೆ ಬಳೆ, ಅರಿಶಿನ, ಕುಂಕುಮ, ಸೀರೆ, ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ಎಲ್ಲವನ್ನು ಹೇಗೆ ಕೊಡ್ತಾರೆ, ಅದೇ ರೀತಿ ಅಡಿಕೆ ಗೊನೆ ಪೂಜೆ ಮಾಡಿದಾಗ ಸೀರೆ ಏರಿಸಿ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ಅಡಿಕೆ ಪೂಜೆ ಯಾಕೆ ಮಾಡ್ತಾರೆ ಅಂದರೆ, ಈಗ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಎಲ್ಲ ವಿಷಯಕ್ಕೆ ಅಂತ ಟ್ರೆಂಡ್ ಆಗ್ತಾ ಇದೆ ಅಲ್ವಾ. ನಿಜವಾಗ್ಲೂ ಗ್ರ್ಯಾಟಿಟ್ಯೂಡ್ ಅಂದರೆ ಇದೆ. ಹೊಲದಲ್ಲಿ ಬರುವ ಪ್ರತಿ ಫಸಲಿಗೆ ನಾವು ಪೂಜೆಯನ್ನು ಮಾಡಿ ಸಿಹಿ ಪದಾರ್ಥ ಮಾಡಿ ನೈವೇದ್ಯ ಮಾಡೋದರ ಮೂಲಕ ಕೃತಜ್ಞತೆ ತಿಳಿಸ್ತೀವಿ. ಅದನ್ನೇ ಗ್ರ್ಯಾಟಿಟ್ಯೂಡ್ ಅಂತ ಹೇಳೋದು. ರೈತರು ಗದ್ದೆಯಲ್ಲಿ ಯಾವುದೇ ಫಸಲು ಬಂದರೂ ಇದೇ ರೀತಿ ಪೂಜೆ ಮಾಡ್ತಾರೆ. ಯಾವುದೇ ರೀತಿ ಫಸಲು ಬಂದರೂ ಕೂಡ, ಅಂದರೆ ಉದಾಹರಣೆಗೆ ಬಾಳೆ, ಭತ್ತ, ಅಡಿಕೆ ಈ ಥರ ಯಾವುದೇ ಫಸಲು ಬಂದ್ರೂ ಕೂಡ ಮೊದಲು ಅದನ್ನು ಪೂಜೆ ಮಾಡಿ ದೇವರಿಗೆ ಅರ್ಪಿಸಿ ಅನಂತರ ಅದನ್ನು ಕಟಾವು ಮಾಡ್ತಾರೆ, ಇಲ್ಲ ತಮಗೆ ಬಳಸ್ಕೊಳ್ತಾರೆ. ಇದು ತಲಾಂತರದಿಂದ ಬಂದ ಸಂಪ್ರದಾಯ. ಆದರೆ ಈ ಟೆಕ್ನಾಲಜಿ ಕಾಲದಲ್ಲಿ ಈ ಸಂಪ್ರದಾಯ ಪದ್ಧತಿಗಳೆಲ್ಲ ಕಡಿಮೆ ಆಗ್ತಾ ಇದೆ. ಅಡಿಕೆ ಹೊಂಬಾಳೆ ಗಿಡಕ್ಕೆ ಮಾಲೆ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ರು. ಮಮ್ಮಿ ಪೂಜೆ ಮಾಡಿದ ನಂತರ ನನ್ನ ತಂಗಿ ಪೂಜೆ ಮಾಡ್ತಾಯಿದ್ಲು. 5 ಗಿಡಕ್ಕೆ ಪೂಜೆ ಮಾಡಿ ಅಂತ ಸ್ವಾಮಿಯರು ಹೇಳಿದರು. ಹಾಗಾಗಿ ಅವಳು 5 ಗಿಡಕ್ಕೆ ಪೂಜೆ ಮಾಡ್ತಾಯಿದ್ಲು. ಪೂಜೆ ಮುಗಿದ ನಂತರ ಆರತಿ ಮಾಡಿದರು. ತೋಟದ ವನದ ನಿಮಿತ್ತ ಶ್ರೀ ಮಹಾಗಣಪತಿ ಪೂಜಾಂ ಉಮಾಮಹೇಶ್ವರ ಕಲಶ ಪೂಜಾಂ ಮಹಾಲಕ್ಷ್ಮಿ ಪೂಜಾಂ ಮತ್ತು ಚೌಡೇಶ್ವರಿ ದೇವಿಯ ಮೂರ್ತಿಗೆ ಪಂಚಾಮೃತ ಅಭಿಷೇಕಂ ಕಾರೈಷೆ.
ಆಯ್ತು ನಮಸ್ಕಾರ ಮಾಡಿ. ಸ್ವಾಮಿಯರು 5 ಸರಿ ಪೂಜೆ ಮಾಡಬೇಕು ಅಂತ ಹೇಳಿದರು. ಅಪ್ಪಾಜಿ ಮಮ್ಮಿ 5 ಸರಿ ಪೂಜೆ ಮಾಡಿದರು. ಗಂಧಂ ಕೃಪಯಾ ಪರಮೇಶ್ವರ ಗಂಧಂ ಸಮರ್ಪಯಾಮಿ. ಆಮೇ ನಾಥಂತೂರಕ್ಯಸಾಂ ಗುರುವೇ ಕಂಠಂ ಮತ್ತು ದೇವತಾ ಪಾಲಾಂಚನಂ ಜಯ ಘೋಷ ಘಂಟಾನಾದಂ ಶ್ರಾವಯಾಮಿ. ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಮಾಡಿ ಬಿಲ್ಪತ್ರೆ ಹಾಕಿದ್ವಿ. ಕೋರ್ ಹೆಣ್ಮಕ್ಳು ಅಂದರೆ ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಉಡಿ ತುಂಬ್ತಾ ಇದ್ರು. ಬಹಳ ಜನ ಬಂದಿದ್ದರು. ನಾವು ಅಂದ್ಕೊಂಡೇ ಇದ್ದಿದ್ದಿಲ್ಲ ಈ ಪೂಜೆಗೆ ಇಷ್ಟು ಜನ ಬರ್ತಾರೆ ಅಂತಂದ್ರೆ. ನಾವು ಕರೆದರೆ ಎಲ್ಲರೂ ಪ್ರತಿಯೊಬ್ಬರು ಬಂದಿದ್ದರು. ನಮ್ಮ ಅಕ್ಕ, ಮಾಮ, ಅತ್ತೆ, ಮಾಮ, ಅಣ್ಣ, ದೊಡ್ಡಮ್ಮ, ಅಜ್ಜ, ಅಜ್ಜಿ ಎಲ್ಲರೂ ಬಂದಿದ್ದರು. ನಾವು ಕರೆದಿರೋ ಪ್ರತಿಯೊಬ್ಬರು ಬಂದಿದ್ದರು. ಒಂಥರ ಚೆನ್ನಾಗಿತ್ತು. ಎಲ್ಲರೂ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲಿ ನಾನು ಇಬ್ಬರನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಮಿಸ್ ಮಾಡ್ಕೊಂಡ್ವಿ. ಯಾರ್ಯಾರು ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಮುತ್ತು ಕಾಕ. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ತಂಗಿ. ಅವರು ಕೆಲವೊಂದಿಷ್ಟು ಕಾರಣದಿಂದ ಬರೋಕ್ಕಾಗಲಿಲ್ಲ. ನಿಜ ತುಂಬ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಮುತ್ತು ಕಾಕ ಅಂದರೆ ನಿಜ ಸ್ವಲ್ಪ ಕಣ್ಣಲ್ಲಿ ನೀರನ್ನೇ ಬರ್ತದೆ ಅವ್ರ ಹೆಸರು ಹೇಳಿದ ತಕ್ಷಣವೇ. ನಿಜ ತುಂಬ ಮಿಸ್ ಮಾಡ್ಕೊಂಡ್ವಿ. ಈ ಟೈಮಲ್ಲಿ ಹೇಳೋಕ್ಕೆ ಆಗಲ್ಲ, ಹೇಗೆ ಹೇಳಬೇಕಂತ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ವಿ ಅವರನ್ನು. ಇರಬೇಕಿತ್ತು ಈ ಟೈಮಲ್ಲಿ. ಎಷ್ಟು ಖುಷಿ ಪಡ್ತಿದ್ರು ಅಂದರೆ ಅದನ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಗಿಲ್ಲ. ಎಲ್ಲರ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು, ಆದರೆ ಮನಸ್ಸಲ್ಲಿ ದುಃಖ ಮಾತ್ರ ಜಾಸ್ತಿನೇ ಇತ್ತು. ನಿಜವಾಗ್ಲೂ ಮಿಸ್ ಯು ಮುದುಗಾಕ. ಎಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮನ್ನ. ಊಟಕ್ಕೆ ಟೈಮ್ ಆಗಿತ್ತು. ಎಲ್ಲರೂ ಊಟಕ್ಕೆ ಬಂದರು. ಊಟಕ್ಕೆ ಏನೇನು ಮಾಡಿದ್ವಿ ಅಂದರೆ ಅಕ್ಕಿ ಪಾಯಸ, ಗೋಧಿ ಪಾಯಸ, ಹೋಳ್ಗೆ, ಕರೆ ಬುತ್ತಿ, ಬಿಳೆ ಬುತ್ತಿ, ಕೋಸಂಬರಿ, ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಈ ಥರ ಇನ್ನೂ ಹಲವಾರು ಅಡುಗೆ ಮಾಡಿದ್ವಿ. ಏನಾಯಿತು ಅಂದರೆ ಪಾಪ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಟೈಮ್ ಆಗಿತ್ತು ಆಲ್ರೆಡಿ. ದೇವರಿಗೆ ಎಲ್ಲ ನೈವೇದ್ಯ ಹಿಡಿದು 5 ಜನ ಮುತ್ತೈದೆಯರು ಒಂದು ಹೊತ್ತು ಉಪವಾಸ ಮಾಡಿದ್ರಲ್ಲ, ಅವರಿಗೆಲ್ಲ ಊಟಕ್ಕೆ ಬಡಿಸಿ ಅವ್ರು ಊಟ ಮಾಡೋ ತನಕ ಯಾರೂ ಊಟ ಮಾಡೋ ಹಾಗಿದ್ದಿದ್ದಿಲ್ಲ. ಹಾಗೆ ಎಲ್ಲರೂ ಕೂತ್ಕೊಂಡಿದ್ರು. ಏನಾಯಿತು ಅಂದರೆ ಇನ್ನೊಬ್ಬ ಮನೆಯವರು ಈ ದೇವರಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದರು. ನಮ್ಮದು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅಡಿಕೆ ಹೊಂಬಳೆ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವ್ರದ್ದು ಪೂಜೆ ಎಲ್ಲ ಮುತ್ತೈದೆಯರನ್ನು ಒಂದೇ ಸರಿಗೆ ಕುಂದಿರಿಸಿ ಊಟಕ್ಕೆ ಬಡಿಸಿದ್ವಿ. ಊಟಕ್ಕೆ ಬಡಿಸಿದಾದ್ಮೇಲೆ ಅತ್ತಿ ಅಂಟಿರೆಲ್ಲ ಸೇರಿ ಅವರಿಗೆ ಉಡಿ ತುಂಬಿದ್ರು. ಏನು ಗೊತ್ತಾ, ನಮ್ಮ ಹೊಲದ ಹತ್ರನೇ ನೇರಳೆ ಹಣ್ಣಿನ ಮರ ಇತ್ತು. ನನ್ನ ತಂಗಿ ತಮ್ಮರೆಲ್ಲರೂ ಸೇರಿಕೊಂಡು ನೇರಳೆ ಹಣ್ಣು ಹರ್ಕೊ ಬಂದಿದ್ದು. ಅವ್ರ ಜೊತೆಗೆ ನಾವು ಇಸ್ಕೊಂಡು ನೇರಳೆ ಹಣ್ಣು ತಿಂತಾ ಇದ್ವಿ. ನೇರಳೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು.
ಮೊದಲನೇ ಪಂಕ್ತಿಗೆ ಗಂಡ್ಮಕ್ಳು ಊಟಕ್ಕೆ ಕೂತ್ಕೊಂಡಿದ್ರು. ನಮ್ಮ ತಂಗಿರೆಲ್ಲ ಸೇರಿಕೊಂಡು ಊಟಕ್ಕೆ ಬಡಿಸಿದ್ವಿ. ಗಂಡ್ಮಕ್ಳೆಲ್ಲ ಊಟ ಆಯಿತು. ಆಮೇಲೆ ಹೆಣ್ಮಕ್ಳು ಕೂತ್ಕೊಂಡು ಊಟಕ್ಕೆ ಅಂತ ನಾನು ನಮ್ಮ ಅತ್ತೆ ಸೇರಿಕೊಂಡು ಅವರಿಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ವಿ. ನಮ್ಮ ತಂಗಿರು ಫೋರ್ಸ್ ಮಾಡಿದ್ದಕ್ಕೆ ನಮ್ಮ ಅಣ್ಣರು ಊಟಕ್ಕೆ ನೀಡೋಕ್ಕೆ ಅಂತ ಬಂದರು. ಆಮೇಲೆ ನಾನು ಅಣ್ಣ ಮಮ್ಮಿ ಎಲ್ಲ ಸೇರಿಕೊಂಡು ಊಟಕ್ಕೆ ಬಡಿಸಿದ್ವಿ ಎಲ್ಲರಿಗೂ. ತಂಗೀರು ಅಣ್ಣರಿಗೆ ರೇಗಿಸ್ತಾ ತಮಾಷೆ ಮಾಡ್ತಾ ಹೀಗೆ ಊಟ ಮಾಡಿದ್ವಿ. ಈ ಥರ ಅವರಿಗೆ ರೇಗಿಸ್ತಾ ಇದ್ರು. ಪಾಪ ಇಬ್ಬರೇ ಸೇರಿಕೊಂಡು ಎಲ್ಲರಿಗೂ ಊಟಕ್ಕೆ ಬಡಿಸಿದ್ರು. ಸ್ವಲ್ಪನೂ ಬೇಜಾರು ಮಾಡಿಕೊಳ್ದೆ. ಎಲ್ಲರದು ಊಟ ಮುಗಿದ ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಎಲ್ಲರೂ ಭಾಳ ದಿನಕ್ಕೆ ಸೇರಿರ್ತಾರಲ್ವ, ಹಾಗೆ ಅಜ್ಜಿ ಅಕ್ಕ ಆಂಟಿ ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸೇರ್ಕೊಂಡು ಟ್ಯಾಕ್ಟ್ರೀಲಿ ಮನೆಗೆ ಬಂದ್ವಿ. ಟ್ಯಾಕ್ಟ್ರಿಲಿ ಬರೋ ಜರ್ನಿ ಮಾತ್ರ ನಿಜ ಮೆಮೊರಿ ಅಂದರೆ ಮೆಮೊರಿ ಮರೆಯೋ ಹಾಗೆ ಇಲ್ಲ. ಅದು ಎಲ್ಲರೂ ಜೊತೆಗಿರ್ತಾರಲ್ಲ, ಎಲ್ಲರೂ ಖುಷಿಯಾಗಿ ಟ್ಯಾಕ್ಟ್ರಿಲಿ ಬರ್ತೀವಲ್ಲ, ಅದು ಖುಷಿನೇ ಬೇರೆ. 2-3 ಟ್ಯಾಕ್ಟ್ರಿಲಿ ಬರೋದಕ್ಕೂ ಟ್ಯಾಕ್ಟ್ರಿ ಪೂರ್ತಿ ಜನ ಬರೋದ್ರಲ್ಲಿ ಖುಷಿನೇ ಬೇರೆ. ಟ್ಯಾಕ್ಟ್ರಲ್ಲಿ ಸಾಮಾನು ಇದ್ದಿದ್ದಕ್ಕೆ ಸಂಧಿ ಆಯಿತು. ಹಾಗಾಗಿ ತಂಗಿರೆಲ್ಲ ಎದ್ದಿಟ್ಕೊಂಡ್ರು. ಇಲ್ಲಿ ನಮ್ಮ ಪುಟಾಣಿಗೆ ಫುಲ್ ಬಿಸಿಲು ಹತ್ತಿದ್ದ ಹಾಗಾಗಿ ಕುಂದರ್ಸ್ಕೊಂಡಿದ್ರು. ಇದು ನಮ್ಮದೇ ಹೊಲ, ಇಲ್ಲಿ ಕಬ್ಬು ಹಾಕಿದ್ದೀವಿ. ಎಲ್ಲರೂ ಮನೆಗೆ ಬಂದ್ವಿ. ಮನೆಗೆ ಬಂದು ಸಾಮಾನು ಎಲ್ಲ ಇಳಿಸಿ ನಾವು ಎಲ್ಲರೂ ಇಳಿದು ಕಟ್ಟೆ ಪಂಚಾಯತ್ಗೆ ಮಾಡಿದ್ವಿ. ನಮ್ಮ ಮನೇಲಿ ನಾಯಿ ಇದೆ. ನಮ್ಮ ಪುಟಾಣಿಗೆ ನಾಯಿ ಹೇಗೆ ಮಲಗಿದೆ ಅಂತ ತೋರಿಸು ಅಂದರೆ ಈ ಥರ ತೋರಿಸ್ತಾ ಇದ್ದ. ಆಮೇಲೆ ಏನಾಯಿತು ಅಂದರೆ ನಮ್ಮ ತಮ್ಮರು ಟ್ಯಾಕ್ಟ್ರ್ ಬಿಡೋಕೆ ಅಂತ ಹೋಗಿ ಬೋರಿನ ಪೈಪು ಮುರಿದು ಬಿಟ್ಟಿದ್ರು. ಆಮೇಲೆ ಎಲ್ಲರೂ ಸೇರಿ ಸರಿ ಮಾಡೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಯಿತು. ಓಕೆ, ನಮ್ಮ ಅಡಿಕೆ ಪೂಜೆ ಎಲ್ಲರೂ ನೋಡಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಕ್ಷಮಿಸಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣವಾ. ವಿಡಿಯೋನ ಯಾರ್ಯಾರು ನೋಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು.